प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಈ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಿಮ್ಮ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ 11ನೇ ವಾರ್ಷಿಕೋತ್ಸವವನ್ನು ಪೂರ್ಣಗೊಳಿಸಿದೆ. 12ನೇ ವರ್ಷಕ್ಕೆ ನಾವೀಗ ಹೆಜ್ಜೆ ಇಡ್ತಾ ಇದ್ದೀವಿ. ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ, ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತು ಮುಂದಿನ ವಾರ ನಮ್ಮ ವಾರ್ಷಿಕೋತ್ಸವದ ವಿಶೇಷ ಕಾರ್ಯಕ್ರಮ ಕೇಳಲು ಮರೆಯಬೇಡಿ. ಇವತ್ತು ನವೆಂಬರ್ ತಿಂಗಳ ಮೊದಲನೆಯ ಭಾನುವಾರ. ನಾವು ಪ್ರತಿ ಮೊದಲನೆಯ ಭಾನುವಾರ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ವಾರ ಒಂದು ವಿಶೇಷ ಸಂದರ್ಶನ ಇದೆ, ಹಾಗಾಗಿ ನಾವು ಈ ಕಾರ್ಯಕ್ರಮನ ಮುಂದಿನ ವಾರ ಪ್ರಸಾರ ಮಾಡ್ತಾ ಇದ್ದೀವಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ನನ್ನ ಪಂಪನ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ದೂರವಾಣಿ ಕರೆ ಬಂದಿದೆ. ಶ್ರೀಮತಿ ನಂದಾ ಶಿರೋಲ್, ಅಧ್ಯಕ್ಷೆ, ಸಿಡ್ನಿ ಕನ್ನಡ ಸಂಘದವರು. ನಮಸ್ಕಾರ ಶ್ರೀಮತಿ ನಂದಾ ಶಿರೋಲ್ ಅವ್ರಿಗೆ. ನಮಸ್ಕಾರ ಮಹೇಶ್ ಅವರೇ. ಅದಲ್ಲದೆ ಎಲ್ಲ ಸಿಡ್ನಿ ಕನ್ನಡವಾಣಿ ತಂಡಕ್ಕೂ ಹಾಗೂ ಶ್ರೋತೃ ಬಾಂಧವರಿಗೂ ನಮಸ್ಕಾರ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಸೊ ಕನ್ನಡ ರಾಜ್ಯೋತ್ಸವ 2025 ಮತ್ತು ಮಕ್ಕಳ ದಿನಾಚರಣೆ, ನಿಮ್ಮ ಒಂದು ವಿಶೇಷ ಕಾರ್ಯಕ್ರಮ ಇದೆ,
ಹೇಳಿ ಅದರ ಬಗ್ಗೆ. ಇದೇ ತಿಂಗಳು ಅಂದ್ರೆ ಶನಿವಾರ 8ನೇ ತಾರೀಕು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿಡ್ನಿ ಕನ್ನಡ ಸಂಘವು ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ವಿಶೇಷತೆಗಳು ಅಂದ್ರೆ ಸ್ಥಳೀಯ ಕಲಾವಿದರಿಂದ ನೃತ್ಯ, ಹಾಡು ಹಾಗೂ ಮಕ್ಕಳಿಂದ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದೆ. ಅದಲ್ಲದೆ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತೀವಿ ನಾವು. ಅದು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೂ ಬ್ಲಡ್ ಪ್ರೆಷರ್ ಮತ್ತೆ ಬ್ಲಡ್ ಗ್ಲುಕೋಸ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅದು ಬಂದು ಇದು ಒಂದು ಕಾರ್ಯಕ್ರಮ. ಪ್ರವೇಶ ಶುಲ್ಕವಿತ್ತು $10 ಪ್ರವೇಶ ಶುಲ್ಕ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಪ್ರವೇಶ. ಕಾರ್ಯಕ್ರಮದಲ್ಲಿ ರುಚಿಯಾದ ಸ್ನಾಕ್ಸ್ ಮತ್ತೆ ಊಟ ಖರೀದಿಗೆ ಲಭ್ಯವಿದೆ. ಕಾರ್ಯಕ್ರಮನ ನಾವು ಪೆನಿನ್ಸುಲಾ ಕಮ್ಯುನಿಟಿ ಸೆಂಟರ್ ನಲ್ಲಿ ಮಾಡ್ತಾ ಇದ್ದೀವಿ. ಟಿಕೆಟ್ ಖರೀದಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವೆಲ್ಲ www.kannada.org.in ನಲ್ಲಿ ಟಿಕೆಟ್ ನ ಖರೀದಿಸಬಹುದು. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹೇಳಿ. ಮತ್ತೊಂದು ದಿನಾಂಕ 8 ನವೆಂಬರ್ 2025 ಶನಿವಾರ. ಸಮಯ ಸಂಜೆ 5:30 6 ಗಂಟೆಯಿಂದ ಕಾರ್ಯಕ್ರಮ ಶುರು. ಉಚಿತ ಆರೋಗ್ಯ ತಪಾಸಣೆ, ಬ್ಲಡ್ ಪ್ರೆಷರ್ ಮತ್ತೆ ಗ್ಲೂಕೋಸ್ ಚೆಕಪ್ ಅಂತ ಹೇಳಿದ್ರೆ 5 ಗಂಟೆಯಿಂದ 6 ಗಂಟೆವರೆಗೂ. ಪ್ರವೇಶ ಶುಲ್ಕ $10. ಬನ್ನಿ, ತಾವೆಲ್ಲ ಬನ್ನಿ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಹಬ್ಬ, ಇದನ್ನ ನಾವು ಜೀವಂತವಾಗಿರಿಸೋಣ. ಖಂಡಿತ. ಮತ್ತೊಮ್ಮೆ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ವಾಯ್ಸಸ್ ಆಫ್ ಪಿಂಕ್ ಕೃತಿ ಕಾರ್ಯಕ್ರಮ ಕಳೆದ ತಿಂಗಳು ನಡೀತು. ಇದು ಪಿಂಕ್ ಸಾರಿ ಇನ್ಕಾರ್ಪೊರೇಷನ್ ಹಾಗೂ ಧೃತಿ ಸಖಿ ಸಂಘ ಅವರ ಕೊಲಾಬರೇಟಿವ್ ಇವೆಂಟ್ ಆಯಿತು. ನಾನು ಮೊನ್ನೆ ಶ್ರೀಮತಿ ಶಾಂತಾ ವಿಶ್ವನಾಥ್ ಹಾಗೂ ಶ್ರೀಮತಿ ರೇಖಾಕಾಂತ್ ಅವ್ರ ಜೊತೆ ಒಂದು ವಿಶೇಷ ಸಂದರ್ಶನ ಮಾಡಿದೆ. ಇದನ್ನು ಇವತ್ತು ನಾವು 3 ಭಾಗವಾಗಿ ನಾನು ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 1 ಮತ್ತೆ ಪಾರ್ಟ್ 2 ಮಧ್ಯೆ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಇರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಶ್ರೀಮತಿ ಶಾಂತಾ ವಿಶ್ವನಾಥ್ ಅವರಿಗೆ ಕನ್ನಡ ಚೆನ್ನಾಗೇ ಬರುತ್ತೆ, ಆದರೆ ಸಂಭಾಷಣೆ ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಸಂದರ್ಶನ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಗಳಲ್ಲೂ ಇದೆ. ಇದರಿಂದ ಅವರ ಸಂದೇಶ ಅರ್ಥಪೂರ್ಣ ಹಾಗೂ ಸ್ಪಷ್ಟವಾಗಿರುತ್ತೆ. ಇದೋ ಕೇಳಿ ವಿಶೇಷ ಸಂದರ್ಶನ ಪಿಂಕ್ ಸಾರಿ ಇನ್ಕಾರ್ಪೊರೇಷನ್ ಹಾಗೂ ಧೃತಿ ಸಖಿ ಸಂಘದ ಅಧ್ಯಕ್ಷೆ ಅವರಿಂದ. Clad in a pink sari, you love to celebrate. With a bright dot, bindi on your forehead, enjoying the togetherness. Oh Sumana, oh Sumana. ಗುಲಾಬಿ ರಂಗಿನ ಸೀರೆಯನುಡುವೆ, ಸಡಗರದಿಂದಲೇ ಸಂಭ್ರಮ ಪಡುವೆ. ಇವತ್ತು ನನ್ನ ಜೊತೆ ಪಿಂಕ್ ಸಾರಿ ಸಂಸ್ಥೆಯ ಅಧ್ಯಕ್ಷೆಯಾದ ಶ್ರೀಮತಿ ಶಾಂತಾ ವಿಶ್ವನಾಥ್ ಹಾಗೂ ಧೃತಿ ಸಖಿ ಸಂಘದ ಮುಖ್ಯ ಸದಸ್ಯೆ ಶ್ರೀಮತಿ ರೇಖಾಕಾಂತ್ ಅವರಿಬ್ರು ಇದ್ದಾರೆ. ನಿಮ್ಮಿಬ್ಬರಿಗೂ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮಹೇಶ್. ಸಿಡ್ನಿ ಕನ್ನಡವಾಣಿ ಮತ್ತು ಮಹೇಶ್ ಅವರಿಗೆ ಈ ಅವಕಾಶಕ್ಕೆ ಧನ್ಯವಾದಗಳು. ನಿಮ್ಮ ಇಬ್ಬರ ಸಂಸ್ಥೆಗಳು ಅಷ್ಟೇ, ಅದರ ಹಿನ್ನೆಲೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಮತ್ತೆ ಮಿಷನ್ ಸ್ಟೇಟ್ಮೆಂಟ್, ನೀವು ಶುರು ಮಾಡಿದಾಗ ಮಿಷನ್ ಸ್ಟೇಟ್ಮೆಂಟ್ ಏನಿತ್ತು, ಆರ್ಗನೈಸೇಷನ್ ಗ್ರೋ ಆಗ್ಬೇಕಾದ್ರೆ ಮಿಷನ್ ಸ್ಟೇಟ್ಮೆಂಟ್ ಹೆಂಗೆ ಚೇಂಜ್ ಆಯ್ತು, ಆಮೇಲೆ ನಿಮ್ಮ ವೇಸ್ ಆಫ್ ವರ್ಕಿಂಗ್, ಇದು ಬಂದು ಇಟ್ಸ್ ವಾಲಂಟರಿ ಆರ್ಗನೈಸೇಷನ್ ಅಲ್ವಾ, ನಿಮ್ಮ ವೇಸ್ ಆಫ್ ವರ್ಕಿಂಗ್ ಏನು ಅಂತ ಹೇಳ್ಬೋದಾ? ಸಾರಿ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಕಮ್ಯುನಿಟಿ ಲೆಡ್ ಆರ್ಗನೈಸೇಷನ್. ನಾವು 2016 ಅಲ್ಲಿ ಶುರು ಮಾಡಿದ್ವಿ. ನಮ್ಮ ಗೋಲ್ ಮೇನ್ಲಿ ಇಸ್ ಟು ಇಂಪ್ರೂವ್ ಕ್ಯಾನ್ಸರ್ ಔಟ್ಕಮ್ಸ್ ಫಾರ್ ದ ಸೌತ್ ಏಷ್ಯನ್ ಕಮ್ಯುನಿಟೀಸ್ ಇನ್ ನ್ಯೂ ಸೌತ್ ವೇಲ್ಸ್. ನಾನು ಅದಕ್ಕೆ ಸೇರಿಸ್ಬೇಕು ಅಂತಿದ್ದೀನಿ. ಶಾಂತಾ, ಒಂದು ವಿಷಯನ ಹೇಳ್ಬೇಕು. ದ ಪಿಂಕ್ ಸಾರಿ ಇಂಕ್ ಇಸ್ ಅದು ಸೀಮಿತವಾಗಿದೆ ನಮ್ಮ ಇಂಡಿಯಾ Asia Pacific region ke. What is the area that it covers, or what is the community it covers, heli Shanta?
Inksari Inc. works with the South Asian community. South Asian community andre people from India, Pakistan, Sri Lanka, Bangladesh, Nepal and Bhutan. So now ee communities jote we work with them. ಇದು ಮೊದಲು ಒಂದು ಫೋಕಸ್ ಮೇನ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮೇಲಿತ್ತು, ಬಟ್ ಕ್ವಿಕ್ಲಿ ವಿ ರಿಯಲೈಸ್ ದಟ್ our community also needed support for other cancers. So we expanded to include bowel screening and cervical screening campaigns. And now more than ever, we support people with a cancer diagnosis and their families by providing culturally sensitive support. This is now going to be over 9 years that we've been in existence. Mm-hmm. And so we've moved on from cancer screening and prevention to supporting families and people impacted by cancer. Our mission is very simple but very powerful. It is to save lives by breaking stigma. Tumba stigma ide nam communities nalli janagaleಲ್ಲ ಮಾತಾಡಲ್ಲ ಕ್ಯಾನ್ಸರ್ ಮೇಲೆ. ಕ್ಯಾನ್ಸರ್ ಅಂದ್ರೆ ಅವರು ಇಷ್ಟಪಡಲ್ಲ, to talk about it. ಅದಕ್ಕೆ we want to raise awareness about the importance of early detection, and we want people to take charge of their health. And how do we do this? We do it with compassion. We are culturally very sensitive, and we've got a very deep sense of connection with the community. And besides this, our vision is to also bridge the gap, because ನಮ್ಮ South Asian communities ಎಲ್ಲ ಎಷ್ಟೋ ಒಳ್ಳೆ mainstream health services ಇದೆ, but we don't access them. We rely on our family and on our friends. So we want to change that. So we see ourselves as a two-way link. So we listen to the unique needs of the communities, and we also work collaboratively with service providers, with health service providers, to help shape more, very inclusive and effective healthcare. How do we do this? We do this through co-designing programs. But ನಮ್ಮ committee nalli they can speak other languages, so that's a big advantage. And also we use very innovative ways in which to communicate our messages. Now ಸುಮ್ಮನೆ ಒಂದು ಇನ್ಫಾರ್ಮೇಶನ್ ಸೆಷನ್ ಅಂತ ನಾವು ಆರ್ಗನೈಸ್ ಮಾಡಲ್ಲ. We use creative platforms, like we use art, we use music, we use dance, we use creative writing, storytelling, and all these to share our messages. And now Cancer Institute New South Wales ಮತ್ತೆ New South Wales Multicultural Health Communication Service ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್, ಲೋಕಲ್ ಹೆಲ್ತ್ ಡಿಸ್ಟ್ರಿಕ್ಟ್ಸ್ ಎಲ್ಲರ ಜೊತೆ ನಾವು ಕೊಲಾಬರೇಟ್ ಮಾಡ್ತೀವಿ, ಅಂಡ್ ಆಲ್ಸೋ ವಿತ್ ಕ್ಯಾನ್ಸರ್ ಕೌನ್ಸಿಲ್ ಟು ವರ್ಕ್ ಆನ್ ದೀಸ್ ಹೆಲ್ತ್ ಪ್ರಮೋಷನಲ್ ಪ್ರೋಗ್ರಾಮ್ಸ್. ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ, ಮತ್ತೆ ನಿಮಗೆ ಫಂಡಿಂಗ್ ಎಲ್ಲಿಂದ ಬರುತ್ತೆ? ಇದು ನಾನ್ ಫಾರ್ ಪ್ರಾಫಿಟ್ ಅಂತ ಹೇಳಿದ್ರಿ. ನಮ್ಮ ಕಮಿಟಿನಲ್ಲಿ ನಾವು 8 ಜನ ಇದ್ದೀವಿ ಆನ್ ಆ ಕಮಿಟಿ. ಇದ್ರ ಬಗ್ಗೆ ನಮ್ಗೆ ವಾಲಂಟಿಯರ್ಸ್ ಇದ್ದಾರೆ. ನಮ್ ರೇಖಾ ಶಶಿಕಾಂತ್ ಇಸ್ ಒನ್ ಆಫ್ ಅವರ್ ವೆರಿ ವೆರಿ ವ್ಯಾಲ್ಯೂಡ್ ವಾಲಂಟಿಯರ್ಸ್. ಸೊ ವಿ ಹ್ಯಾವ್ ಗಾಟ್ 12 to 14 ವಾಲಂಟಿಯರ್ಸ್ ಹೂ ಸಪೋರ್ಟ್ ಅಸ್. ಅವರು ನಮ್ ಇನ್ಫಾರ್ಮೇಶನ್ ಸೆಷನ್ಸ್ ಗೆಲ್ಲ ಬಂದು ನಮ್ಗೆ ಅಸಿಸ್ಟ್ ಮಾಡ್ತಾರೆ, ನಮ್ ಮೆಸೇಜಸ್ ಎಲ್ಲ ಅವ್ರು ಪ್ರಮೋಟ್ ಮಾಡ್ತಾರೆ. And we cannot function without the help and the support of these wonderful volunteers. Kandita. And yes, because now 8 jana eshtu madakagate namge, ivrella beku namge. And they've also been very very supportive. And I wanted to also acknowledge and thank them. Idra ಬಗ್ಗೆ we've got ambassadors as well. ಬ್ರೆಸ್ಟ್ ಕ್ಯಾನ್ಸರ್ ಅಂಬಾಸಿಡರ್ಸ್ ಇದ್ದಾರೆ, ನಮ್ಗೆ ಓವೇರಿಯನ್ ಕ್ಯಾನ್ಸರ್ ಇದ್ದಾರೆ, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ನಮ್ ಡಾಕ್ಟರ್ ಉಷಾ ಸಲಗಮೆ ಇದ್ದಾರೆ, ಅವ್ರು ನಮ್ ಕಮಿಟಿನಲ್ಲೂ ಇದ್ದಾರೆ ಅವರು. ಸೊ ಆರ್ ಅಂಬಾಸಿಡರ್ಸ್ ಆಲ್ಸೋ ಟೇಕ್ ಆ ಮೆಸೇಜಸ್ ಫಾರ್ವರ್ಡ್. ಫಂಡಿಂಗ್ ಅಂದ್ರೆ ನಮ್ಗೆ ಚಾರಿಟಿ ಸ್ಟ್ಯಾಟಸ್ ಇಲ್ಲ, ಅದಕ್ಕೆ ವಿ ಹ್ಯಾವ್ ಟು ರಿಲೈ ಆನ್ ಗ್ರಾಂಟ್ಸ್. ಸೊ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಬೀನ್ ಫಂಡಿಂಗ್ our projects so far, but we have to now think seriously about having a charity status so we can sustain what we are doing and not have to rely only on grants. ಹೌದು. ಶ್ರೀಮತಿ ರೇಖಾಕಾಂತ್ ಅವರೇ, ನೀವ್ ಹೇಳಿ, ಧೃತಿ ಸಖಿ ಸಂಘ ಇದು ಹೆಂಗ್ ಶುರು ಆಯ್ತು?
ಧೃತಿ ಅನ್ನೋದು ಒಂಥರ ಎಲ್ಲ ಈ ಪ್ರತಿಭೆನೇ ನಾವು ಅರಸ್ಕೊಂಡ್ ಹೋಗ್ತೀವಿ ಯಾವಾಗ್ಲೂ. ಹಾಡು ಅಂದ ತಕ್ಷಣ ಅಥವಾ ಸಂಗೀತ ಅಂದ ತಕ್ಷಣ ನಮ್ಮ ಸಮುದಾಯದಲ್ಲಿ ಅತ್ಯುನ್ನತವಾಗಿ ಇರುವಂತ ಕಲಾವಿದರಿಗೆ ಬಹಳ ಅವಕಾಶಗಳು ಸಿಗತ್ತೆ, ಹಾಡಕ್ಕೆ ವೇದಿಕೆ ಸಿಗತ್ತೆ. ಆದ್ರೆ ನಮ್ಗೆ ನಮ್ಮ ಸಂಸ್ಕೃತಿಲಿ ಹಬ್ಬ ಹರಿದಿನ, ಶ್ಲೋಕಗಳು ಹೇಳೋದು, ಭಜನೆಗಳು ಹೇಳೋದು, ಇದೆಲ್ಲ ನಮ್ಗೆ ಎಲ್ಲಾರ್ಗೂ ಒಂದು ಹಂಬಲ ಇರುತ್ತೆ. ಹಾಡುವ ಹಂಬಲ, ಬರೀ ಬಾತ್ರೂಮ್ ಸಿಂಗರ್ಸ್ ಆಗಿರ್ಬಾರ್ದು, ಅದಕ್ಕಿಂತ ಹೆಚ್ಚಿಗೆ ಹಾಡನ್ನ ಹಾಡ್ಬೇಕು ಅನ್ನೋ ಅಭಿಲಾಷೆ ಇಟ್ಕೊಂಡಿರೋ ಸುಮಾರು ಗೆಳತಿಯರ್ ನಂಗಿದ್ದಾರೆ ಇಲ್ಲಿ. ಹಾಗಾಗಿ ನಾನೇನ್ ಅನ್ಕೊಂಡೆ, ನಾನು ಹಾಡಿದೀನಿ ಸುಮಾರು, ನನಗೂ ಅವಕಾಶಗಳು ಸಿಕ್ತು. ನಾನು ನನ್ನ ಒಂದು ಹಾಡಿನ ಒಂದು ಅಭಿಲಾಷೆ ಅಥವಾ ಒಂದು ಟ್ಯಾಲೆಂಟ್ ಇರೋದ್ರಿಂದ ಅದ್ರ ಬಗ್ಗೆ ಅದನ್ನ ಗುರುತಿಸಿ, ಭಾರತದಿಂದ ವಲಸೆ ಬಂದ್ಮೇಲೆ ಆಸ್ಟ್ರೇಲಿಯಾದಲ್ಲೇ ನಾನು ಹೆಚ್ಚು ಗುರುತಿಸಿ ನನಗೆ ಅವಕಾಶ ಕೊಟ್ಟವ್ರು ಸುಮಾರು ಸಂಸ್ಥೆಗಳು. ಅದರಿಂದ ನಾನು ವೇದಿಕೆಯಲ್ಲಿ ಹಾಡೋದೆಲ್ಲ ನನ್ನ ಒಂದಷ್ಟು ಅಭಿಲಾಷೆಗಳನ್ನೆಲ್ಲ ಇಲ್ಲಿ ಬಂದ ಹೊಸರಲ್ಲಿ ಅದೆಲ್ಲ ನೆರವೇರ್ಸ್ಕೊಂಡಿದ್ದೀನಿ. ಈಗ ನಂಗೆ ಅನ್ನಿಸ್ತು, ನಾನ್ ಯಾತಕ್ಕೆ ಈ ನನ್ನ ಈ ಸ್ನೇಹಿತೆಯರ ಜೊತೆಗೆ ಹೀಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬಾರ್ದು, ಎಲ್ಲಿ ನಾವು ಅದು ಎಲ್ಲಾರು ಹೋಗ್ಬೇಕು ಅಂದ್ರೆ ಗೊತ್ತಲ್ಲ, ಮನೇಲಿ ಸಂಸಾರ, ಮಕ್ಕಳು ಎಲ್ಲಾರು ಬರೋದು ಅಂದ್ರೆ ಸುಮ್ನೆ ಒಂದಷ್ಟು ದಿವಸ ಒಂದ್ ಸ್ಕೂಲಲ್ಲಿ ಒಂದ್ ಹಾಲಲ್ಲಿ ಮಾಡ್ತಾ ಇದ್ವಿ. ಶುರುಲಿ ನಾನು ಪೆನೆಂಟ್ ಹಿಲ್ಸ್ ಅಲ್ಲಿ, ನಾನು ಹಾನ್ಸ್ಪಿಲ್ ಇರ್ತಾ ಇದ್ದೆ ಮುಂಚೆ, ಹಾನ್ಸ್ಪಿಯಿಂದ ಪೆನೆಂಟ್ ಹಿಲ್ಸ್ ಕಮ್ಯುನಿಟಿ ಸೆಂಟರ್ ಅಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ಆವಾಗನು ಅಷ್ಟೇನೆ ಶುಕ್ರವಾರ ಸಂಜೆ ಎಲ್ಲ ಮನೆಯಲ್ಲಿ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಬರೋದಕ್ಕೆ ನಮ್ಮ ಸ್ನೇಹಿತರಿಗೆ ಕಷ್ಟ ಆಗೋದು. ಒಂದ್ ಕಡೆ ಸೇರೋದು ಅಂದ್ರೆ ಸುಮಾರು ಅಟೆಂಡೆನ್ಸ್ ಕಮ್ಮಿ ಇರ್ತಿತ್ತು. ಇವಾಗ ಈ ಕೋವಿಡ್ ಟೈಮ್ ಅಲ್ಲೇನೆ ಇದು ಹೊಡೆದಿದ್ದು. ಆಮೇಲೆ ಈ ಝೂಮ್ ಅಲ್ಲಿ ಮೊದಲು ಮಾಡಿದ್ವಿ, ಆಮೇಲೆ ಝೂಮ್ ನಿಮ್ಗೆ ಗೊತ್ತಿರೋ ಹಾಗೆ 45 ನಿಮಿಷ ಅವಕಾಶ ಇರೋದು, ನಾವು 1 ಗಂಟೆ ಮೇಲಾಗತ್ತೆ. ಹಾಗಾಗಿ ಇವಾಗ ಗೂಗಲ್ ಅಲ್ಲಿ ಪ್ರತಿ ವಾರ ಭಾನುವಾರ ಸಂಜೆ 7ರಿಂದ 8 ಸುಮಾರು ನಾವು ಇವಾಗ 15-16 ಮಹಿಳೆಯರಿದೀವಿ ನಮ್ಮ ಧೃತಿ ಸಖಿ ಸಂಘದಲ್ಲಿ. ಎಲ್ಲಾರು ಆನ್ಲೈನ್ ಇದು ಮೀಟ್ ಮಾಡ್ತೀವಿ. ಆಮೇಲೆ ಈ ತರದ್ದು ಯಾವ್ದು ಭಾಷೆಗೆ ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ನೀವ್ ಹೇಳ್ದಂಗೆ. ಹಾಗಾಗಿ ಸಂಸ್ಕೃತ, ಹಿಂದಿ, ತಮಿಳು, ಕನ್ನಡ ಎಲ್ಲಾ ಭಾಷೆಯಲ್ಲೂ ಆದಷ್ಟು ಜಾಸ್ತಿ ಕನ್ನಡನೇ ಆಗ್ಬಿಡುತ್ತೆ, ಯಾಕೆಂದ್ರೆ ಕನ್ನಡದವರೇ ತುಂಬಾ ಇದ್ದಾರೆ. ಆದ್ರೂನು ತಮಿಳವರು ತುಂಬಾ ಸ್ನೇಹಿತರಿದ್ದಾರೆ. ಹಾಗಾಗಿ ನಮ್ಗೆ ಇಷ್ಟ, ಎಲ್ಲರಿಗೂ ಬೇರೆಯವ್ರಿಗೂ ಇಷ್ಟ. ಹೌದು ರೇಖಾ, ಯಾತಕ್ ಬರೀ ಕನ್ನಡನೇ ಕಲಿಬೇಕು, ನಮಗೂ ಇಷ್ಟ ಸಂಸ್ಕೃತದ್ದು, ಹಿಂದಿ, ನೀವ್ ಹೇಳೋದೆಲ್ಲ ಪಂಜಾಬಿ ಕಲ್ತಿದೀವಿ, ಮರಾಠಿ ಭಜನೆ ಕಲ್ತಿದೀವಿ, ಆತರ ಕಲಿತೀವಿ. ಇದೇನಾಯ್ತು, ಅದು ದಟ್ ಈಸ್ ದ ಮೇನ್ ಮೋಟೋ. ಹೀಗೆ ಶುರು ಆಗಿದ್ದು. ಇವಾಗ ಸುಮಾರು ಜನಕ್ಕೆ ತುಂಬಾ ಇಷ್ಟ ಆಗಿ, ಆಮೇಲೆ ನಾನ್ ಯಾವ ಫೀನು ಚಾರ್ಜ್ ಮಾಡ್ಕೊಂಡ್ರೆ, ನಾನೇನು ಮ್ಯೂಸಿಕ್ ಟೀಚರ್ ಆಗಿ ಕ್ವಾಲಿಫಿಕೇಶನ್ ಯಾವ್ದು ಅಚೀವ್ ಮಾಡಿಲ್ಲ. ಹಾಗಾಗಿ ನನ್ಗೆ ಫೀಸ್ ಎಲ್ಲ ತಗೊಳಕ್ ಇಷ್ಟ ಇಲ್ಲ. ಸೊ ಇದು ಫ್ರೀ ಆನ್ಲೈನ್ ಮಾಡ್ತೀನಿ. ಅದರಿಂದ ಎಲ್ರಿಗೂ ಖುಷಿ ಕೊಡುತ್ತೆ. ನಂದು ಒಂದೇನು ಅಂದ್ರೆ, ನಾನು ಅದಕ್ಕಾಗಿ ಕಾಯ್ತೀನಿ ಪ್ರತಿ ಭಾನುವಾರ. ಹಾಗಾಗಿ ಎಲ್ಲರಿಗೂ ಹೇಳ್ತೀನಿ, ನೀವು ಅದಕ್ಕೆ ಒಂದು ಮಾನ್ಯತೆ ಕೊಟ್ಟು ಭಾನುವಾರ ಸಂಜೆ ಬರ್ಬೇಕು ಅಂತ. ಅದನ್ನ ತುಂಬಾ ತುಂಬಾ ಇಷ್ಟಪಡ್ತಾರೆ, ತುಂಬಾ ಸಂತೋಷವಾಗಿದ್ದಾರೆ. ನಾ ಏನ್ ಕೇಳಿದ್ರು ಎಲ್ಲದಕ್ಕೂ ಯಾವಾಗ್ಲೂ ನನ್ ಜೊತೆಗಿರ್ತಾರೆ, ನನ್ ಬೆಂಬಲವಾಗಿ. ಹಾಗಾಗಿ ನನಗೂ ಅದು ತುಂಬಾ ನನ್ಗೆ ಆಲ್ಮೋಸ್ಟ್ ರಿಟೈರ್ಮೆಂಟ್ ಒಂದ್ ಪ್ಲಾನ್ ಆಗ್ಬಿಟ್ಟಿದೆ ಇವಾಗ ಅದು. ಥ್ಯಾಂಕ್ ಯು. ಅಂದ್ರೆ ಏನು ಬರೀ ದೇವ್ರ ನಾಮಗಳ ಇಲ್ಲ ಫಿಲಂ ಹಾಡುಗಳು ಹಾಡ್ತೀರಾ? ಇಲ್ಲ, ಇವಾಗಿನ ತನಕ ಫಿಲ್ಮ್ ಕ್ಯಾರಿಯೋಕಿ ತುಂಬಾ ಇಷ್ಟಪಡ್ತಾರೆ, ಬಟ್ ನಾವು ಬರೀ ಭಜನೆಗಳು, ದೇವರ ನಾಮಗಳನ್ನೇ ಕಲ್ತ್ಕೊಂಡಿದೀವಿ. ನಾನೊಂದು ಸುಮ್ನೆ ಒಂದು ಟೆಂಪರರಿ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀನಿ. ಅದ್ರಲ್ಲಿ ನಂದು ಇದು ಅಪ್ಲೋಡ್ ಮಾಡ್ತೀನಿ, ಹಾಡಿನ ಸಾಹಿತ್ಯ ಎಲ್ಲ. ಆಮೇಲಿಂದ ಅದ್ರ ವಾಟ್ಸ್ಆಪ್ ಅಲ್ಲಿ ಆಡಿಯೋ ಗ್ರೂಪ್ ಒಂದ್ ಮಾಡ್ಬಿಟ್ಟು ಅದ್ರಲ್ಲಿ ಆಡಿಯೋ ಕಳಿಸ್ತೀನಿ, ನಂದೇ ಆಡಿಯೋ ಬಿಟ್ಸ್ ಕಳಿಸ್ತೀನಿ, ಆಡಿಯೋ ಕ್ಲಿಪ್ಸ್. ಸೊ ಆ ಸಾಹಿತ್ಯ ಇಟ್ಕೊಂಡು ಇಲ್ಲಿ ನಾನು ಹಾಡಿರೋದನ್ನ ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ಎಲ್ಲಾರು ಅಭ್ಯಾಸ ಮಾಡ್ತಾರೆ. ಪ್ಲಸ್ ಭಾನುವಾರ ಎಲ್ರಿಗೂ ಒಂಚೂರು ಒಂದು ತುಣುಕು ಪ್ರಸ್ತುತ ಪಡಿಸಕ್ಕೆ ಅವಕಾಶ ಕೊಡ್ತೀನಿ. ಅದು ಅವ್ರಿಗೆ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಎಲ್ರು ಒಂದೊಂದು ತುಣುಕು ನಾನು ಏನ್ ಹೇಳ್ಕೊಟ್ಟಿದ್ದೀನೋ ಅದೇನ್ ಅಭ್ಯಾಸ ಮಾಡಿದೀರಾ ಹೇಳಿ ಅಂತೀನಿ, ಅವ್ರು ಹೇಳ್ತಾರೆ. ಆಮೇಲೆ ಈ ಅರ್ಶನಾ ಕುಂಕುಮ, ನಮ್ಮಲ್ಲಿ ಗೌರಿ ಗಣೇಶ ಹಬ್ಬ ಬಂತು, ದೀಪಾವಳಿ, ದಸರಾ, ನವರಾತ್ರಿ ಎಲ್ಲ ಬಂದಾಗ ಸುಮಾರು ಜನಕ್ಕೆ ಮನೆಗೆ ಅರ್ಶನಾ ಕುಂಕುಮಕ್ಕೆ ಹೋದಾಗ ಒಂದ್ ಹಾಡು ಹೇಳ್ತೀರಾ ಅಂದ್ರೆ ಇಲ್ಲಿವರೆಗೆ ಅವ್ರಿಗೆ ಫಸ್ಟ್ ಒಂದು ನುಡಿ ಬರ್ತಾ ಇತ್ತು, ಮುಚ್ಚೆ ಬರ್ತಾ ಇರ್ಲಿಲ್ಲ. ಈಗ ತುಂಬಾ ಸಂತೋಷವಾಗಿ ಪೂರ್ತಿ ಹಾಡು ಹೇಳೋ ತರ ನೀವು ನಿಮ್ಮಿಂದ ನಮ್ಗೊಂಥರ ಇವಾಗ ಅಭ್ಯಾಸ ಮಾಡೋದ್ರಿಂದ ಬಾಯಲ್ಲಿರುತ್ತೆ,
ಹಾಡ್ತೀವಿ, ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಎಲ್ ಕಲ್ತ್ಕೋತಿದೀರಾ ಅಂತ ಕೇಳ್ತಾರೆ. ಆಮೇಲೆ ನಾವು ಸೇರ್ಕೋತೀವಿ ಅಂತ ಹೇಳ್ತಾರೆ. ಅದೇ ನನಗೆ ತುಂಬಾ ಸಂತೋಷ ಕೊಡುತ್ತೆ. ಹೌದು, ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ಕೊಟ್ಟಿದೆ ಇದು. ವೆರಿ ಗುಡ್ ಇನಿಷಿಯೇಟಿವ್. ಥ್ಯಾಂಕ್ ಯು. ನಿಮ್ಮ ಇಬ್ಬರ ಸಂಸ್ಥೆಯಿಂದ ಇದುವರೆಗೆ ಬಹಳ ದೊಡ್ಡ ಇಲ್ಲ ಅತ್ಯಂತ ಟ್ರಾನ್ಸ್ಫಾರ್ಮೇಟಿವ್ ಇನಿಷಿಯೇಟಿವ್ಸ್ ಗಳು ಯಾವುದು? ಪಿಂಕ್ ಸಾರಿ ಮೂವ್ಮೆಂಟ್ ಅದೇ ಒಂದು ಟ್ರಾನ್ಸ್ಫಾರ್ಮೇಶನ್. If you ask me. So it is actually, it was started as a project, then it became a movement. So it's now actually a movement. It's such a simple idea. And, and it was about encouraging women to wear a pink sari as a symbol of health, as a symbol of courage. Now, ಏನ್ ಮಾಡಿದ್ವಿ, ಅದು ಶುರುನಲ್ಲಿ it was mainly, as I said, to raise awareness about breast cancer, because the screening rates in the Indian and Sri Lankan women was very low. Cancer Institute wanted to be increased by at least 5%. Okay. But we increased it far more than 5%. In a very short period of time. And it was all just the passion, the drive of the community and the women coming together to raise awareness. And we started off with Paramasala in Parramatta. And then soon, Avaga, they all thought now Gulabi Gang anta ankondru avrella. They didn't know that it had anything to do with cancer. And then they thought it was just about pink sari. So finally, when we had all our flyers and we started circulating it, they realized that no, this is not about Gulabi Gang. It's not about pink sari. It's something more. So what we use that as a conversation starter. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Do you know someone who's made an exceptional contribution or improved the quality of life for people in Ryde? Well, the City of Ryde Citizen of the Year Awards is now open. Individuals can be nominated for contributions within sports, business, community services, the environment and the arts. The awards are open to all Australian citizens living in the City of Ryde. So why not nominate someone today? For more information, visit the City of Ryde webpage or call 9952 8222. Nominations close on the 9th of November. So we started talking to women about cancer. We started breaking the silence around cancer. Women were not talking about cancer. And, we women love to talk. So when we go for dinner parties and lunch parties, we are talking all the time. So why not make this a conversation piece? And word of mouth is so powerful. So that's what we used. So that, in actual fact, that movement itself is transformed, right? But if you ask me what are the things that stand out for me is, besides raising awareness about cancer screening, it's about our latest project, the Can Info and Care project, which supports newly diagnosed patients, survivors and their carers. A cancer diagnosis or supporting someone who's going through cancer can be so challenging. And yes, medical and emotional support is essential, but so also the right information about the services, and it all has to be given at the right time. So often, families are unaware of
of what services is available to them. And that's where we come in. We connect them with the support services. We fill in the gaps. We actually walk with them. In fact, in this, as part of the CAN Info and Care project, one of the cancer patients, when she approached us, she said, all I want is someone to listen to me. So she said, I've got all the other information. I want someone to listen to me. And now we listen to her. And now we've actually developed a bond with that person. So it's gone beyond Pink Sari. It's much more than that. And she's still in touch with us. And we've built these relationships with so many. And this project, we helped about 70 cancer patients in a short time, right? And with various, like some of them wanted information about what services are there. Some wanted to know about wigs. Some would want to know where they can get support for, say, even, food becomes a big issue when you're going through treatment. So they wanted to be connected with services. We helped them with that. Or they wanted to know, some of them were students who had no support and they didn't know where to go for help. We connected them with services. We advocated on behalf of them with organizations like Salvation Army, organizations such as Services New South Wales and others to get them support. We linked them with allied health professionals, with dietitians. So it actually helped them. So we actually found the difference in that people started becoming more open in talking about cancer. And that stigma we're working on the stigma, and I think all of this did help immensely. And now we're working with the hospitals like Blacktown Hospital, Westmead Hospital, Liverpool Hospital, and they know now that for their South Asian patients, there is help, there is support available outside of the clinical system. I think that's transformation. ಖಂಡಿತ ನೀವು ಹೇಳಿದ್ರಿ ಮುಂಚೆ ಅದು ಸ್ಕ್ರೀನಿಂಗ್ ಪ್ರೋಸೆಸ್ ಲೋ ಇತ್ತು. ಅವ್ರು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅವ್ರು ಕೇಳಿದ್ದು 5%, ಬಟ್ ನೀವು ಅದನ್ನಾಗ್ಲೇ ಇಟ್ ವಾಸ್ ಆಕ್ಚುಲಿ ಮೋರ್ ದೆನ್ 5%. ಬಟ್ ಅದನ್ನ ನೀವು ಹೇಗೆ ಮೆಜರ್ ಮಾಡ್ತಿದ್ರಿ? ಹೌ ಆರ್ ಯು ಮೆಜರಿಂಗ್ ದಿಸ್? See, in terms of measurement, we see the impact in both data and the stories. I haven't got the actual data because we rely on Cancer Institute and Breast Screen New South Wales and others to give us the data. Sure. But we have actually seen a marked increase in screening participation amongst the South Asian women. More people are opening up and having conversations about cancer. There is a growing recognition from health service providers, from government agencies of Pink Sari. And so they reach out to us when they want to get messages across. And the other thing we've now heard women say is, after they come to all our information sessions, we're now hearing people saying, I never had a mammogram. I finally booked a mammogram. Every time we hear this, it really is, it's so heartening actually. And then we've got people who don't make their health their priority. Now, the more and more we promote, we send these promotional messages, we find that women have started to say, you know what, my friend encouraged me to put myself first. So there are people who come to our sessions who take the messages back to their friends. I did mention word of mouth as being very important. And this is what's happened. They take those messages back to their families and friends and encourage others to have their screening. I think that's all impactful. And beyond the numbers, it's about creating a ripple. Absolutely. About creating a ripple effect. Yep. It's where one woman's action inspires another woman. Correct. In fact, I must say that when we go to gatherings, they often ನಮ್ಮ ಹೆಸರೆಲ್ಲ ಮರ್ತು ಬಿಡ್ತಾರೆ. But ನಮ್ಗೆ ನೋಡಿದ ತಕ್ಷಣ ಅವ್ರಿಗೆ ಪಿಂಕ್ ಸಾರಿ ಜ್ಞಾಪಕ ಬರುತ್ತೆ. So I think that is good that our brand name has been recognized, Yeah. And I think that's impact. I think that is impact when our brand name. So Pink Sari is no longer just a pink sari. They've connected it with cancer, right? Because whenever they think of Pink Sari, they know what's the message behind Pink Sari. So I think that's another way to measure impact about what we do. And the other impact is, as I said, hospitals, McGrath Foundation reaching out to us. Like if every time there's the pink test, Pink Sari has been invited to partner. I think these are all the impacts that we've created in the community.
because we are the only organization that focuses on cancer in the South Asian community. And our team is so driven, so passionate about what we do, because we've all been impacted by cancer in one way or the other. Either we ourselves have been impacted by cancer or our family members have been, and we are carers. So there is that motivation as well to make a difference. ಶ್ರೀಮತಿ ರೇಖಾಕಾಂತ್ ಅವರೇ, ನಿಮ್ಮ ಧೃತಿ ಸಖಿ ಸಂಘ ಮತ್ತೆ ಪಿಂಕ್ ಸಾರಿ ಸಂಸ್ಥೆ ಜೊತೆ ಇದು ಕೊಲಾಬರೇಷನ್ ಹೆಂಗ್ ಸ್ಟಾರ್ಟ್ ಆಯ್ತು? ಇದೇನು ಕೊಲಾಬರೇಷನ್ ಅಂತ ಹೇಳ್ತಾರೆ, ಆದ್ರೆ ನಾನು ಅವರು ಶಾಂತಾ ಅವ್ರು ಈಗ ತಾನೇ ಹೇಳ್ದಂಗೆ ನಾನು ಪಿಂಕ್ ಸಾರಿ ಜೊತೆಗೆ ಸುಮಾರು 2016 ಇಂದ ನಾನು ಭಾಗವಹಿಸ್ತಾ ಇದ್ದೀನಿ. ನನಗ ಸಾಧ್ಯವಾದಾಗೆಲ್ಲ ಅವರ ಕಾರ್ಯಕ್ರಮಗಳಿಗೆ ನಾನು ಸದಾ ಅಟೆಂಡ್ ಮಾಡ್ತೀನಿ, ಹೋಗ್ತೀನಿ. ಈಗ ಸ್ವಲ್ಪ ದಿವಸದಿಂದ ಅದಕ್ಕಾಗಿ ವಾಲಂಟಿಯರ್ ಕೋರ್ಸ್ ಮಾಡಿ ಅವ್ರದೇ ಡೇ ಕೋರ್ಸ್ ಅದನ್ನೇ ಅವರು ಕರೆದಾಗ ಅದನ್ನು ಇಡೀ ದಿನ ಒಂದು ಕೋರ್ಸ್ ತರ ಮಾಡಿ ಯಾವ ತರ ನಾನು ನನ್ನ ವಾಲಂಟಿಯರಿಂಗ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡು ಅರಿತುಕೊಂಡು ಅದ ಪ್ರಕಾರ ಮಾಡ್ತಾ ಇದ್ದೀನಿ. ಶಾಂತಾ ಅವ್ರು ಹೇಳ್ದ ಹಾಗೆ ಇದು ಸುಮಾರು ಕಾರ್ಯಕ್ರಮಗಳಲ್ಲಿ ಸಂಗೀತ ನಾವು ಶುರು ಮಾಡಿದ್ದೆ 2016 ಅಲ್ಲಿ ಒಂದು ಸಾಂಗ್ ರೈಟಿಂಗ್ ಕಾಂಟೆಸ್ಟ್ ಅಂತ ಮಾಡಿದ್ರು. ಆವಾಗ್ಲೂ ಅಷ್ಟೇನೆ ಡಿಪಾರ್ಟ್ಮೆಂಟ್ ಆಫ್ ಮಲ್ಟಿಕಲ್ಚರಲ್ ಹೆಲ್ತ್ ಕಮ್ಯುನಿಕೇಶನ್ ಸರ್ವಿಸ್ ಜೊತೆ ಅವರು ಹಮ್ಮಿಕೊಂಡ ಕಾರ್ಯಕ್ರಮ, ಅದರಲ್ಲಿ ಒಂದು ಸ್ಪರ್ಧೆ ತರ ಏರ್ಪಡಿಸಿದಾಗ ನನಗೊಂದು ಅವಕಾಶ ಸಿಕ್ತು. ಅವಾಗ್ಲೂ ನಿಮ್ಮ ಮಾತೃಭಾಷೆಯಲ್ಲೇನೆ ನೀವು ಕವನನ ಬರಿಬಹುದು, ಕವನನ ಬರೆದು ಅದನ್ನ ಹಾಡೋದಿಕ್ಕೆ ನಾವು ಅವಕಾಶ ಕೊಡ್ತೀವಿ. ಆಮೇಲೆ ಅದರಲ್ಲಿ ಸ್ಪರ್ಧೆ ತರ ಮಾಡಿ ಅದರಲ್ಲಿ ನಂಗೆ 2ನೇ ಬಹುಮಾನ ಬಂತು. ನಮ್ಮ ಕನ್ನಡ ಸಮುದಾಯ ಅದರಲ್ಲೂ ತುಂಬಾ ಇದಾಗಿ ಭಾಗವಹಿಸ್ತು ಅನ್ನಕ್ಕೆ ಶ್ರೀಮತಿ ಪುಷ್ಪಾ ಜಗದೀಶ್ ಅವರು, ಅನು ಶಿವರಾಮ್ ಅವರು ಮತ್ತೆ ನಾನು ಎಲ್ಲರೂ ಭಾಗವಹಿಸಿದ್ವಿ. ಎಲ್ಲರಿಗೂ ಬಹುಮಾನಗಳು ಬಂತು ಅದರಲ್ಲಿ. ಅದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ. ಆಮೇಲೆ ಇನ್ನೊಂದೇನು ಅಂದ್ರೆ ಭಾಷೆಯ ಬಗ್ಗೆ ಒಂದು ಅಡೆತಡೆ ಇಲ್ಲದೆ ನಮ್ಗೆ ನಮ್ದೇ ನಾನು ನನ್ನ ಅಭಿವ್ಯಕ್ತಿನ ಪ್ರಸ್ತುತ ಪಡಿಸಕ್ಕೆ ನಂದೇ ಭಾಷೆನ ಉಪಯೋಗಿಸ್ಕೊಳಕ್ಕೂ ಅವಕಾಶ ಮಾಡ್ಕೊಟ್ರು. ಸೊ ಅದೊಂದಾಯ್ತು. ಅದಾದ್ಮೇಲೆ ಅವರು ಶಾಂತಾ ಅವ್ರು ಹೇಳ್ದಂಗೆ ಇದು ಯಾವ್ದಾದ್ರು ಫಂಕ್ಷನ್ ಹೋದ್ರೆ ಸುಮ್ನೆ ಮಾತಾಡೋದು, ಹರಟೆ ಕೊಚ್ಚೋದಕ್ಕಿಂತ ಅದನ್ನ ಯಾತಕ್ಕೆ ನಾವು ಸಮುದಾಯದಲ್ಲಿ ಇದು ಮಾಡೋಕೆ ಅಂತ ನಾನ್ ಕೇಳಿದೆ ಶಾಂತಾ ಅವ್ರನ್ನ. ಒಂದ್ಸತಿ ನಾನು ಈ ತರ ಒಂದ್ ಬಬಲ್ ಕ್ಯಾನ್ಸರ್ ಇವೆಂಟ್ ಮಾಡಿದ್ರು ಪೆನೆಂಟ್ ಹಿಲ್ಸ್ ಅಲ್ಲಿ. ಅವಾಗ ಅದ್ರದ್ದು ಏಪ್ರಾನ್ ಎಲ್ಲ ಇತ್ತು. ಅದನ್ನ ತಗೊಂಡು ನಾನು ಹೆಲೆನ್ಸ್ಬರ್ಗ್ ಟೆಂಪಲ್ ಹೋದಾಗ ಅಲ್ಲಿ ಎಲ್ಲರೂ ಸೇರಿ ನಾವೆಲ್ಲ ಹೆಣ್ಮಕ್ಳು ಅಡಿಗೆ ಮಾಡ್ತಾ ಇದ್ವಿ ಸುಮಾರು ಹೊತ್ತು. ಆ ಅಡಿಗೆ ಮಾಡುವಾಗ ನಾನು ಎಲ್ಲಾರ್ಗು ಆ ಏಪ್ರಾನ್ ಹಾಕೊಂಡ್ಬಿಟ್ಟು ಹೇಳ್ದೆ, ನೀವೆಲ್ಲ ಬಬಲ್ ಇದಕ್ಕೆ ತಪಾಸಣೆಗೆ ಹೋಗಿ ಅಥವಾ ಇದರಿಂದ ಏನೋ ಸರ್ಕಾರದಿಂದ ನಿಮ್ಗೆ ಕಿಟ್ ಸಿಗತ್ತೆ, ಇದು ಮನೆಗೆ ಬಂದು ಬೀಳುತ್ತೆ. ಏನಂದ್ರೆ ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಅದನ್ನ ನೀವು ಮಾಡೋದ್ರಿಂದ ಅಷ್ಟೇ ಕೇಳೋದು. ಎಲ್ಲ ಬೇಕಾದಷ್ಟು ನಿಮ್ಗೆ ಯಾವ್ದಕ್ಕೂ ದುಡ್ಡು ಕೊಡ್ಬೇಕಾಗಿಲ್ಲ, ಎಲ್ಲ ಫ್ರೀ ಆಫರ್ಸ್ ಇದೆ, ಎಲ್ಲ ಫ್ರೀ ಫೆಸಿಲಿಟೀಸ್ ಇದೆ. ಆ ಫೆಸಿಲಿಟೀಸ್ ನ ಉಪಯೋಗಿಸ್ಕೊಳಕ್ಕೂ ನಮ್ಮ ಸಮುದಾಯದಲ್ಲಿ ಸುಮಾರು ಜನ ಹಿಂಜರಿತಾರೆ. ಸೊ ಪಿಂಕ್ ಸಾರಿಯಿಂದ ನನಗೆ ಅದೆಲ್ಲ ಒಂಥರ ಒಂದು ಪ್ರೇರಣೆ ಬಂತು ನನ್ಗೂವೆ. ಸಮುದಾಯದಲ್ಲಿ ಯಾತಕ್ಕೆ ಸುಮ್ನೆ ಬರೀ ಏನೋ ಮಾತಾಡ್ಕೊಂಡು ಕಾಲ ಕಳಿಯೋಕ್ಕಿಂತ ಅದನ್ನ ಒಂಥರ ನಮ್ಮ ಇದರಲ್ಲಿ ಯಾತಕ್ಕೆ ಜಾಗರೂಕತೆ ಮೂಡ್ಸೋಕೆ ಅದನ್ನ ಪರಿವರ್ತನೆ ಮಾಡೋದು, ಆ ತರದೊಂದು ಇವೆಂಟ್ ಅನ್ನ ಅದನ್ನ ಪೂರ್ತಿ ನಾವು ಈ ತರ ಮಾಡ್ಬೋದು ಅನ್ನೋದು. ಸೊ ಹಾಗಾಗಿ ನಾನು ಸುಮಾರು ಕಡೆ ಭಾಗವಹಿಸ್ತಾ ಬಂದಿದ್ದೀನಿ ಪಿಂಕ್ ಸಾರಿ ಜೊತೆಗೆ. ಮತ್ತೆ ನಂಗೆ ತುಂಬಾ ಸಂತೋಷ ಕೊಟ್ಟಿದೆ. ಅದು ನನ್ ಮನ್ಸಲ್ಲಿ ಇತ್ತು. ಆದ್ರೆ ಈ ಕೊಲಾಬರೇಷನ್ ಅಂತ ಹೇಳಾರೆ, ಈ ಪಿಂಕ್ ಸಾರಿ ಇದು ಪ್ಯಾರಾಮೆಟಾ ಪಾರ್ಕ್ ಅಲ್ಲಿ ನಾವು ಇತ್ತೀಚೆಗೆ ಮಾಡಿದ ಈ ವಾಯ್ಸಸ್ ಆಫ್ ಪಿಂಕ್ ರೀತಿಗೆ ಏನಾಯ್ತು, ವಾಟ್ಸ್ಆಪ್ ಅಲ್ಲಿ ಒಂದು ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಿರ್ಬೋದು, ಅದು ಏನದು ಸ್ಟೇಡಿಯಂ ಎಲ್ಲಾ ಹೆಣ್ಮಕ್ಳು ಒಂದೇ ಕಲರ್ದು ಬಣ್ಣದ ಸೀರೆ ಉಟ್ಕೊಂಡು ಹಾಡ್ತಾ ಇದಾರೆ ನೋಡಿ. ಅದು ವಾಟ್ಸ್ಆಪ್ ಅಲ್ಲೆಲ್ಲ ಬರ್ತಾ ಇತ್ತು. ಅದೇ ನೋಡಿದಾಗ ನಂಗೆ ನನ್ ಸಖಿಯರ ಜೊತೆ ನಾನು ಪ್ರತಿ ಭಾನುವಾರ ಹೆಂಗೂ ನಾವು ಆದ್ರೆ ಅದು ಹಾಡು ಹಾಡ್ತೀವಿ, ತುಂಬಾ ಹರಟೆನೂ ಹೊಡಿತೀವಿ ಅದ್ರಲ್ಲಿ. ಅದ್ರಿಂದ ಅವ್ರು ಕೇಳ್ತೆ ಇದನ್ನೆಲ್ಲರೂ ನೋಡ್ಬಿಟ್ಟು ಹೇಳಿದ್ರು, ರೇಖಾ ನಾವು ಯಾಕೆ ಈ ತರ ಮಾಡ್ಬಾರ್ದು, ಎಲ್ಲ ಒಂದೇ ಬಣ್ಣದ ಸೀರೆ ಉಟ್ಕೊಂಡ್ ಮಾಡ್ಬೋದಲ್ಲ ಅಂತ. ಸುಮ್ನೆ ನಾವು ಮಾಡೋಕ್ಕಿಂತ ಆಮೇಲೆ ಅನ್ಕೊಂಡೆ ನಾನ್ ಪಿಂಕ್ ಸಾರಿಗೆ ನಾನು ವಾಲಂಟಿಯರ್ ಆಗಿದ್ದೀನಿ, ಹಾಗಾಗಿ ಯಾತಕ್ಕೆ ನಾನು ಶಾಂತಾ ಅವ್ರನ್ನ ವಿಚಾರಿಸ್ಬಾರ್ದು, ಇದನ್ನ ಯಾತಕ್ಕೆ ನಾವು ಪಿಂಕ್ ಸಾರಿಗೆ ಯಾಕೆ ಮಾಡ್ಬಾರ್ದು ಇದನ್ನ ಅಂತ ನನ್ ಯೋಚನೆ ಹೊಡಿತು. ಮತ್ತೆ ನನ್ ಸಖಿಯರು ಕೇಳಿದ್ರೆ ಪೂರ್ತಿ ನಾವು ಸಪೋರ್ಟ್ ಮಾಡ್ತೀವಿ ರೇಖಾ, ನೀವು ಹೋಗಿ ಕೇಳಿ ಪಿಂಕ್ ಸಾರಿನ ಅಂದ್ರು. ಸೊ ಅದಿತ್ತು, ನನ್ಗೆ ಬೆಂಬಲ ಇತ್ತು. ಮತ್ತೆ ಶಾಂತಾ ಅವ್ರು ಕೇಳಿದ್ರೆ ಶಾಂತಾನು ತುಂಬಾ ಶಾಂತಾ ಮತ್ತೆ ಇತರ ಕಮಿಟಿ ಮೆಂಬರ್ಸ್ ಪಿಂಕ್ ಸಾರಿ ಇಂಕಲು ಅದಕ್ಕೆ ಬಹಳ ಉತ್ತೇಜನ ಕೊಟ್ರು. ಒಳ್ಳೆ ಐಡಿಯಾ ಇದು, ಮಾಡೋಣ ಅಂತ. ಆದ್ರೆ ಶಾಂತಾ ಅವ್ರಿಗೆ ಕೇಳ್ತೀನಿ ನೋಡಿ, ಹೆಂಗೆ ನಾವು ವಾಟ್ಸ್ಆಪ್ ಅಲ್ಲಿ ಒಂದು RSVP ಮಾಡಕ್ಕೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದಾಗ
ಎಷ್ಟು ಬೇಗ 60-70 ಮಹಿಳೆಯರು ಅದಕ್ಕೆ ಒಪ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ವಿತ್ ಇನ್ ನೋ ಟೈಮ್, ಸುಮಾರು ಕೆಲವೇ ದಿನಗಳಲ್ಲಿ. ಹಾಗಾಗಿ ನಮ್ಗೆ ಅದು ತುಂಬಾ ಸಂತೋಷ ತಂತು. ಯಾಕೆ ಅವಾಗ ಅನ್ನಿಸ್ತು, ಸಂಗೀತ ಅನ್ನೋದು ಒಂದು ಮಾಧ್ಯಮ, ಎಲ್ಲರಿಗೂ ಇಷ್ಟ. ಹಾಡ್ ಹೇಳೋದು ಅಂದ್ರೆ ಅದಕ್ಕೆ ಯಾವ್ದಾದ್ರೂ ಒಂಥರ ಆಸಕ್ತಿ ಇದೆ ತುಂಬಾ ನಮ್ಮ ಸಮುದಾಯದಲ್ಲಿ. ಹಾಗಾಗಿ ಎಲ್ಲರೂ ಅದೇ ನಾವು ಸೀರೆ ಉಡೋದನ್ನು ನಮ್ಮ ಮಹಿಳೆಯರಿಗೆ ಅದು ತುಂಬಾ ಒಂದು ಇಚ್ಛೆ ಉಂಟಾಗತ್ತೆ. ಅದು ಪಿಂಕ್ ಸಾರಿ ಉಟ್ಕೊಂಡು ಎಲ್ಲಾರು ಒಟ್ಟಿಗೆ ಕೂತು ಹಾಡುವ ಒಂದು ಕನ್ಸನ್ನ ನಾನು ಕಾಣ್ತಾ ಇದ್ದೆ. ಅದನ್ನ ಪೂರ್ತಿ ಆ ಕನ್ಸು ನನಸಾಗೋಯ್ತು ಅವತ್ತು ವಾಯ್ಸಸ್ ಆಫ್ ಪಿಂಕ್ ರೀತಿ ಮಾಡಿದ್ದು ನಾವು. ಆಮೇಲೆ ಶಾಂತಾ ಅವರಂತೂ ಅದಕ್ಕಾಗಿ ಬೇಕಾದಷ್ಟು ಅವರ ಕೆಪಾಸಿಟಿಲಿ ಏನ್ ಮಾಡ್ಬೋದೋ ಎಲ್ಲಾರ್ಗು ಮಾರ್ನಿಂಗ್ ಟೀ ತರ್ಸ್ಕೊಟ್ರು. ಮತ್ತೆ ವೈದ್ಯರಿಗೆ ಮಾತಾಡಿ, ಒಬ್ಬ ಮಹಿಳೆ ವೈದ್ಯನ ನಮ್ಮ ಹತ್ರ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ರು. ಬ್ರೆಸ್ಟ್ ಕ್ಯಾನ್ಸರ್ ಫೌಂಡೇಶನ್ ಇಂದ ಒಂದು ಸ್ಟಾಲ್ ಇಟ್ಕೊಂಡಿದ್ವಿ ಅವತ್ತು. ಅಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಮತ್ತೆ ಟೆಸ್ಟಿಂಗ್ ಮ್ಯಾಮೋಗ್ರಾಮ್ ಬಗ್ಗೆ ಅವರು ಒಂದಷ್ಟು ಪ್ಯಾಂಪ್ಲೆಟ್ಸ್ ನ ಹಂಚಿದ್ರು ಎಲ್ಲಾರ್ಗು ಅವತ್ತು ಪಾರ್ಕ್ ಅಲ್ಲಿ. ಅದು ಆಯ್ತು. ಎಲ್ಲ ಜೊತೆಗೆ ಒಟ್ನಲ್ಲಿ 2 ಗಂಟೆ ಕಾಲದಲ್ಲಿ ನಾವು ಸುಮಾರು ಬಹಳ ಸಂತೋಷವಾಗಿ ಕಾಲ ಕಳೆದಿದ್ದು ಅಲ್ಲದೆ ಸುಮಾರು ವಿಷಯಗಳನ್ನ ತಿಳ್ಕೊಂಡು ಮನೆಗೆ ಹೋದ್ವಿ ಅಂತ ಹೇಳ್ಬೋದು ಅವತ್ತು. ಹಾಗಾಗಿ ಇದು ಒಂದು ಸಿಂಪಲ್ ಈವೆಂಟ್ ಮಾಡಕ್ ಹೋಗಿ ಅದು ಇಂಪ್ಯಾಕ್ಟ್ ನೀವ್ ಕೇಳ್ತಿದ್ರಲ್ಲ, ಒಳ್ಳೆ ಇಂಪ್ಯಾಕ್ಟ್ ಅದರಿಂದ ಬಂತು ಅಂತ ನಂಗೆ ಅನ್ಸುತ್ತೆ. ಬಟ್ ಇದು ಒನ್ ಆಫ್ ದ ಹಂಡ್ರೆಡ್ಸ್ ಆಫ್ ಆಕ್ಟಿವಿಟೀಸ್ ಪಿಂಕ್ ಸಾರಿ ಇಂಕ್ ಹ್ಯಾಸ್ ಆಲ್ರೆಡಿ ಡನ್. ಇದು ನಮ್ದು ಇಟ್ ವಾಸ್ ಜಸ್ಟ್ ಒಂದು ಚಿಕ್ಕ ಪ್ರಯತ್ನ, ಆದ್ರೆ ಇಷ್ಟರ ಮಟ್ಟಿಗೆ ಅದು ಸಮುದಾಯನ ಮುಟ್ಟುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ನಾವು ಅಪೇಕ್ಷೆ ಪಟ್ಟಿದ್ದಕ್ಕಿಂತ ಹೆಚ್ಚಿನ ಒಂದು ರಿಸಲ್ಟ್ ಬಂತು ನಮ್ಗೆ ಅದರಿಂದ ಅಷ್ಟೇ. Unsure which drone is the right solution for you, or you need a drone for an upcoming aerial shoot? Annoyed has you covered with our easy rental service from daily to monthly hire and store locations around Australia. There is nothing holding you back from getting an Annoyed drone you require up in the air. Yes, you can soar beyond boundaries into a new era of possibilities through station sponsor Annoyed Drone Services. For all inquiries, including rentals, go to info@Annoyed, that's enord.com.au. Show your respect and gratitude for those who died serving in the line of duty by wearing your own knitted poppy on Remembrance Day. Learn how to knit your poppy at Ryde Library 10 a.m. to 2 p.m. Saturday, November 8. Just bring a pair of 4mm size 8 needles. All other materials will be supplied. This workshop is for experienced knitters or crocheters, as some of the techniques may be a bit complex. Spaces are limited, so bookings are essential. Go to trybooking.com. Major Gregory Keane of MI5 returns in a new exciting serial, Deadly Nightshade. Brought to you by Paul Gilbert, a proud personal supporter of 2RRR, every Thursday at 11:30 a.m. on 2RRR 88.5 FM. ಧನ್ಯವಾದ ರೇಖಾ. ರೇಖಾ, I think your initiative was fantastic. So I also wanted to mention that Pink Sari ಮತ್ತು New South Wales Multicultural Health Communication Service together, we won an award, the Australian Multicultural Marketing Award for the Pink Melodies, which Rekha won a prize for. That actually won an award because we used music. So new transformation anta kelidralla munche. I wanted to say that the project, the Can Info and Care project, was a Pink Sari project. But what was recently, what really was so impactful was Voices of Pink Kriti. That was a collaboration between Pink Sari and Dhruti Sakis. That was really, really impactful. Since that, we've had a lot of people wanting to join Pink Sari. As Rekha said,
ಇನ್ ನೋ ಟೈಮ್. ನಾರ್ಮಲಿ ನಾವೇನಾದ್ರೂ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರೆ, ಒಂದು ಸೆಷನ್ ಆರ್ಗನೈಸ್ ಮಾಡಿದ್ರೆ, ಟು ಗೆಟ್ ಪೀಪಲ್ ಟು ರಿಜಿಸ್ಟರ್ ಟೇಕ್ಸ್ ಫಾರ್ ಎವರ್. ಖಂಡಿತ. ಆದ್ರೆ ಇದಕ್ಕೆ ತುಂಬಾ ಬೇಗನೆ ಎಲ್ಲರೂ ರಿಜಿಸ್ಟರ್ ಮಾಡಿದ್ರು. ಸೊ ಅಂಡ್ ದಟ್ ವಾಸ್ ರಿಯಲಿ ಸೋ ಹಾರ್ಟ್ನಿಂಗ್ ಅಲ್ವಾ ರೇಖಾ? ಅದೇನೆ ನಮ್ಗೆ ಅದೇನೆ ದೊಡ್ಡ ಒಂದು ಇದು ನಮ್ಮ ಇದಕ್ಕೆ ಅಚೀವ್ಮೆಂಟ್ ಅಂತ ನಾವ್ ಹೇಳ್ಬೋದು. ನನಗೆ ತುಂಬಾ ಸಂತೋಷ ಕೊಡ್ತು, ವೈಯಕ್ತಿಕವಾಗಿ ಬಹಳ ಸಂತೋಷ ಕೊಟ್ಟದ್ದು. ಧೃತಿ ಸಖೀಸ್ ಅಂದ್ರೆ ನಾವು ತುಂಬಾ ಸಿಂಪಲ್ ಆಗಿ ಏನೋ ಎಲ್ಲ ಆಚೆ ಹೋಗ್ತಿವಿ, ಮತ್ತೆ ನಮ್ಮ ಸಂಗೀತ ಹಾಡೋಕೆ ಒಂದು ಸಣ್ಣ ಇವೆಂಟ್ ಮಾಡ್ತೀವಿ, ವರ್ಷದಲ್ಲಿ 4 ಸತಿ ಸೇರ್ತೀವಿ, ಒಂದು ದೇವರ ಒಂದು ಇದನ್ನ ಇಟ್ಟು ಅದ್ರ ಮುಂದೆ ದೀಪ ಹಚ್ಚಿ ಆರತಿ ಮಾಡಿ ಒಂದ್ 10 ಹಾಡುಗಳನ್ನ ಹೇಳಿ ಸಂತೋಷ ಪಡ್ತೀವಿ. ಆದ್ರೆ ಅದಕ್ಕಿಂತ ಹೆಚ್ಚಾದ ಒಂದು ಮಿಗಿಲಾದ ಒಂದು ಆಹ್ಲಾದನ ಕೊಟ್ಟಿದ್ದು ಅಂದ್ರೆ ಈ ಈವೆಂಟ್ ನಾವು ಪಾರ್ಕ್ ಅಲ್ಲಿ ಮಾಡಿದ್ದು. ಅದಕ್ಕೆ ಪಿಂಕ್ ಸಾರಿ ಬೆಂಬಲ ಯಾವ ತರ ತುಂಬಾ ತುಂಬಾ ಇದು ಶಾಂತ ಮತ್ತೆ ಅವರ ಕಮಿಟಿಲಿ ಇರೋರೆಲ್ಲ ಸೇರಿ ಸುಮಾರು ರೀತಿಯಲ್ಲಿ ನಮ್ಗೆ ಬೆಂಬಲ ಕೊಟ್ಟಿದ್ರಿಂದ ಅದು ಇನ್ನೂ ಚೆನ್ನಾಗಿ ಮೂಡಿ ಬಂತು. ಮತ್ತೆ ಪಾರ್ಕ್ ಅಲ್ಲಿ ಹಸಿರು ಮರಗಳ ನಡುವೆ ಪಿಂಕ್ ಸಾರಿ ಉಟ್ಟ ಮಹಿಳೆಯರ ಒಂದು ಆ ದೃಶ್ಯನೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಲ್ಲೆ ಅಲ್ವಾ ಶಾಂತ? Yes, it was actually the mix of music and the community spirit that helped the ladies open up to participate and feel part. It wasn't just about raising awareness. Now our music also brought us all together. I think we all felt, like I say, it became one voice for one cause. ಅದನ್ನ ಹೇಳಿದಾಗೇನೆ ಮಹಿಳೆಯರಿಗೆ ತುಂಬಾ ಒಂಥರ ಹುಮ್ಮಸ್ ಬಂದಿದ್ ಯಾವಾಗ ಅಂದ್ರೆ ಟ್ಯಾಲೆಂಟ್ ಕ್ವೆಸ್ಟ್ ಅಲ್ಲ ಇದು, ನಂಗ್ ಹಾಡಕ್ ಬರಲ್ಲ ಏನ್ ಮಾಡ್ಲಿ ರೇಖಾ ಅನ್ನುವಾಗ ನಾ ಹೇಳ್ದೆ, ಆತರ ಅಲ್ಲ, ನಿಮ್ಮ ದನಿ ನಮಗ್ ಮುಖ್ಯ, ನೀವ್ ದನಿ ಅದೇ ಮುಖ್ಯ ನಮ್ಗೆ ಅಷ್ಟೇ ಅಂತ ಹೇಳಿದಾಗ ಅವ್ರಿಗಿನ್ನೂ ಅದ್ರ ಬಗ್ಗೆ ಉತ್ತೇಜನನು ಸಿಕ್ತು, ಹುಮ್ಮಸ್ಸು ಬಂತು, ಚೆನ್ನಾಗಿ ನಡೀತು. ನಿಮ್ಮ ಮಾಧ್ಯಮ, ನಿಮ್ಮ ಸಿಡ್ನಿ ಕನ್ನಡ ವಾಣಿ ಮೂಲಕ ಇದನ್ನ ನಾವು ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟ ಮಹೇಶ್ ಅವರೇ, ನಿಮ್ಗೆವನು ತುಂಬಾ ಅತ್ಯಂತ ಧನ್ಯವಾದಗಳು. ಯಾಕೆಂದ್ರೆ ಸುಮಾರು ಜನ ನಾವ್ ಎಷ್ಟು ಹೇಳಿದ್ರು ಇದು ನಿಮ್ಮ ಮೀಡಿಯಾದಲ್ಲಿ ಅದನ್ನ ನಾವು ಹಂಚ್ಕೊಂಡಾಗ ಅದು ಇನ್ನೂ ಹೆಚ್ಚು ಜನನ ತಲುಪುತ್ತೆ, ನಮಗೆ ಇನ್ನೂ ಒಂದಿಷ್ಟು ಭವಿಷ್ಯದಲ್ಲಿ ಇನ್ನೊಂದಷ್ಟು ಮಾಡೋದಕ್ಕೂ ಅವಕಾಶ ಕೊಡುತ್ತೆ. ಹಾಗಾಗಿ ನಿಮ್ಮ ಒಂದು ಯೋಚನೆ ನಮ್ಗೆ ತುಂಬಾ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. Also, Rick, I wanted to also mention this. Nam volunteers Allah, we want, it's not just about the committee doing things. We want to be more inclusive. And I think this was beautiful when the volunteers themselves initiated it, when Rekha herself initiated it. And that's what we want. That's how we can amplify the voices. Because for the voices of Pink Kriti, we brought awareness and visibility, and the Dhruti Sakhis, they came with that wonderful creative spirit. And together we commemorated Breast Cancer Awareness Month. Because, I always believe awareness brings hope. Awareness is hope, and hope brings strength when we act, and we come together. Yeah. And I think that's what the voices of Pink Kriti showed. And it also showed that it doesn't have to be clinical, what we're doing, It can be joyful, it can be expressive, and it can be healing. When grassroots, women's organization, women's circle come together to do these things. So I just thought, I always believed that art is a great a vehicle to convey social messages, and I think this definitely proved it. And now more people, as I said, want to join Pink Sari, and even on that day, Rekha, there were some women who had not had a mammogram, who actually confided, saying they had never had a mammogram and that they would now go and have a mammogram. And then there were other people who had been impacted by breast cancer, who also found out what else help they can get. So there was other things that came out. It actually showed how an awareness can be woven into music, and how our women's voices can be amplified, and how we can inspire the community. I think it was wonderful. ನೀವು ಹೇಳಿದಾಗೆ ವಾಯ್ಸಸ್ ಆಫ್ ಪಿಂಕ್ ಕೃತಿಗೆ ಟ್ಯಾಗ್ ಲೈನ್ ಸಿಕ್ತು, ಒನ್ ವಾಯ್ಸ್ ಫಾರ್ ಒನ್ ಕಾಸ್ ಅಂತ.
ಇಲ್ಲ, ಶಾಂತ ಅವರೇ ಹೇಳಿದ್ರಲ್ಲ, ಸೊ I think the tagline can be the one voice for one cause, and next year 10th year, so I think it'll be a big bang there. Yes, we will have to celebrate in a big way. Yes, ಖಂಡಿತ. ಆಮೇಲೆ 10 ವರ್ಷ ಮುಗಿಯುತ್ತೆ ನೆಕ್ಸ್ಟ್ ಇಯರ್ ಗೆ. Yeah, Mahesh, the thing I want to stress and I wanted to illustrate is that our community responds differently. The traditional ways of communicating to the community does not work now. So these are the ways to attract women and men, to events and then pass on those messages. ಇನ್ನು ಮುಂದೆ ಬೇರೆ ಸಂಸ್ಥೆಗಳ ಜೊತೆನೂ collaborate. Yes, we are collaborating with others, and we have got more initiatives coming up, which I wanted to talk about, and that's we've got plans of expanding our cancer screening awareness. All this time we've been doing breast, bowel, and cervical screening. Now we're going to be wanting to work with men on absolutely cancers like prostate cancer. Indeed, yeah. So we need the men involved. So yes, we definitely want to expand. And the men have actually approached us. Definitely, the men have actually come to us. This has been so successful. We need to do this. Yeah. So that's the next thing on our plans. But we also are focusing. We also want to focus on and strengthen awareness about palliative and end of life care in our community. I think that's something that's not talked about. Yep. So we want to do. The other thing we will be working on is lung screening, because the lung screening program has just been launched in July this year. So we are hoping that we can do something in that regard as well, although we are waiting for more information. We will be commemorating World Cancer Day in February. And, we're working on that at the moment, and that will be in February, around the 7th of February. And following that, we will be celebrating International Women's Day with a focus on health, and that will be in partnership with the Sydney Malayali Association. But before that, we hope to work on other initiatives. We're just waiting to see what else we can do. One of them is a wellness circle, where we can integrate mental health, movement, diet all together, and start a wellness circle or a kind of a hub where the people impacted by cancer, their families, their carers can come together, because it's also support for the carers of cancer patients as well. So we want to have ಆಮೇಲೆ ನೀವು ಸ್ಟೆಮ್ ಸೆಲ್ ಡೊನೇಷನ್ ಬಗ್ಗೆ ಮಾತಾಡ್ತಿದ್ರಿ. There is a big need for awareness about stem cell donors, because we have got patients at the moment who have been fortunate to receive a stem cell donor, but there are many others who don't. And our communities are not aware about it. And we need to have more awareness about what it is, what it involves, and we need more people to come forward to donate. So for that, we need to have some campaigns. So that's something we'll be looking at in future. ನಮ್ಮ ಕೇಳುಗರು ನಿಮ್ಮ ಸಂಸ್ಥೆಗಳ ಜೊತೆ ಹೇಗೆ ಕೈ ಜೋಡಿಸಬಹುದು? ನಮ್ಮ listeners ಎಲ್ಲ they can volunteer their skills, their time, and also their creative talents. ಮತ್ತೆ ನಮ್ಮ ಪೋಸ್ಟ್ ಎಲ್ಲ ಅವ್ರು ಶೇರ್ ಮಾಡಬಹುದು ಸೋಷಿಯಲ್ ಮೀಡಿಯಾನಲ್ಲಿ, and also follow Pink Sari, so they'll come to know what activities we've planned. And ಇನ್ನೊಂದು ಅವ್ರು ಪಾರ್ಟ್ನರ್ ಮಾಡಬಹುದು ನಮ್ಮ ಜೊತೆ ಆನ್ ಹೆಲ್ತ್ ಪ್ರಾಜೆಕ್ಟ್ಸ್. ಅವ್ರ ವರ್ಕ್ ಪ್ಲೇಸ್ ನಲ್ಲಿ ಅವರು ಪಿಂಕ್ ಸಾರಿ ಜೊತೆ ಏನಾದ್ರೂ ಪಾರ್ಟ್ನರ್ ಮಾಡ್ಬೇಕಾಗಿದ್ರೆ, that is also another possibility. We would love to work with them to raise awareness. And most importantly, we ask the listeners to have conversations with their family and with their friends about making health a priority, and about raising awareness about the importance of early detection and having regular screening. There are a lot of one of the things I wanted to mention is there are lots of cancers for which there is no screening. So when there is screening, when it is free, why not get screened? Why these screening programs are not invasive. Why not get screened? So that's the message I want to pass on to our listeners. I also wanted to say that the 8th of November,
ಪೆನೆಂಟಿಲ್ಸ್ ನಲ್ಲಿ ಸಿಡ್ನಿ ಕನ್ನಡ ಸಂಘ ರಾಜ್ಯೋತ್ಸವ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಒಂದು ಸ್ಟಾಲ್ ಇಟ್ಕೊಂಡಿದೀವಿ, ಪಿಂಕ್ ಸಾರಿ ಸ್ಟಾಲ್. ಪ್ಲೀಸ್ ಕಮ್ ಅಂಡ್ ವಿಸಿಟ್ ಅವರ್ ಸ್ಟಾಲ್ ಅಂಡ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ ವರ್ಕ್ ವಿ ಡೂ. Because at the end of the day, Pink Sari is about people. It's when we come together, we can turn pink into power. Pink Sari Inc. works with the South Asian community. South Asian community andre people from India, Pakistan, Sri Lanka, Bangladesh, Nepal and Bhutan. So now ee communities jothe we work with them. ಸೊ ಹಾಗಾಗಿ ನಾವು ಇದು ಕೆಲಸದಲ್ಲಿ ಅಥವಾ ನಮ್ಮ ಇದು ಮಾಡಿದ್ರು ಸೊ the participation ಅಥವಾ ನಾವು ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆರ್ ಮೆಂಟ್ ಟು ಬಿ ಇನ್ಸೈಡ್ ದೀಸ್ ಕಮ್ಯುನಿಟೀಸ್ ಅಲ್ವಾ ಶಾಂತ? Yes, we are targeting the South Asian communities. ಹೌದು. ಅಂಡ್ ಅದು ಮುಖ್ಯವಾಗಿ ತಿಳ್ಕೊಬೇಕಾಗಿತ್ತು. ನಾವು ಆಕ್ಚುಲಿ ರೀಸೆಂಟ್ಲಿ ಒಂದು ಪಾಕಿಸ್ತಾನಿ ಅಸೋಸಿಯೇಷನ್ ಜೊತೆ ನಾವು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಫಂಡ್ ರೇಸಿಂಗ್ ಮಾಡಿದ್ವಿ ರೀಸೆಂಟ್ಲಿ. ಸೊ ಲೈಕ್ವೈಸ್ ನಾವು ರಾಕ್ಡೇಲ್ ನಲ್ಲಿ ಡಯಾಬಿಟೀಸ್ ಮೇಲೆನೂ ನಾವು ಒಂದು ಡಯಾಬಿಟೀಸ್ ಅವೇರ್ನೆಸ್ ಮಾಡಿದೀವಿ. ಅಂಡ್ ದ ಲಿಂಕ್ ಬಿಟ್ವೀನ್ ಡಯಾಬಿಟೀಸ್ ಅಂಡ್ ಕ್ಯಾನ್ಸರ್, ಅದರ ಮೇಲೆ ಆಲ್ಸೋ ವಿ ಹ್ಯಾಡ್ ಸೆಷನ್ಸ್ ಅಂಡ್ ವಿ ಆರ್ ಹೋಪಿಂಗ್ ಟು ಹ್ಯಾವ್ ಅನದರ್ ಸೆಷನ್ ನೆಕ್ಸ್ಟ್ ಇಯರ್ ಸಮ್ಟೈಮ್ in May about raising awareness about the link between diabetes and cancer and what can be done and how we can be proactive. So that's another session we are hoping to. ನನಗೇನ್ ಅನ್ಸುತ್ತೆ ಅಂದ್ರೆ ಐ ಥಿಂಕ್ ಪೀಪಲ್ ಆರ್ ಜನರಲಿ ಬಿಸಿ ಲಿವಿಂಗ್ ಅ ಲೈಫ್ ಆರ್ ಮೇಕಿಂಗ್ ಅ ಲಿವಿಂಗ್. ಏನಾಗುತ್ತೆ ಅಂದ್ರೆ ವೇರಿಯಸ್ ಬೇರೆ ಬೇರೆ ಫೇಸಸ್ ಆಫ್ ಲೈಫ್. ಸೊ ಮಕ್ಳು ಚಿಕ್ಕವರು ಇರ್ತಾರೆ, ಬಿಸಿ ಇರ್ತಾರೆ, ಕೆಲ್ಸಕ್ಕೆ ಹೋಗು, ಮಾರ್ಟ್ಗೇಜ್ ಕಟ್ಟು. ಅಂಡ್ ಅನ್ಫಾರ್ಚುನೇಟ್ಲಿ ಈಗಿನ ಸ್ಟ್ರೆಸ್ ಎಲ್ಲ ಆಲ್ ದಿಸ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರೆದ್ರೆ ಮುಂಚೆ ಆಗ್ತಾ ಇದೆ ಇವಾಗ. There is a rise in cancer in the younger people. So ಇವಾಗ ಅದಕ್ಕೆ ಅವಾಗ ಬೌಲ್ ಸ್ಕ್ರೀನಿಂಗ್ ಎಲ್ಲ you can do it from 45 years. 45, correct. 45. You don't have to wait till 50. You can request the screening test and get it done. So I urge everybody to be proactive. Don't think, if you notice any symptoms, please go and get it checked. Because cancer doesn't affect people who are over 50 or anything like that. Anyone can. So everyone has to make health a priority. ಅದಕ್ಕೆ ಅವ್ರು ಹೇಳ್ತಾರಲ್ಲ, when health is lost, everything is lost. Everything is lost, correct. So ಅದಕ್ಕೆ people, as you said, Mahesh, rightly, especially new migrants, ಅವರು they all focusing on settling ಅಲ್ಲ, then they don't make health a priority. But they must. And I think that's really, really important. And I think people who come to our sessions, when you leave the room, please take those messages back to all the others that you meet. I think that is very important. As you said, the ripple effect ಬಹಳನೇ ಮುಖ್ಯ. ಹೌದು. I think that's very important. ಆಮೇಲೆ ನಾವು ಇದನ್ನ ಅಕ್ಟೋಬರ್ ಅಲ್ಲಿ ವಾಯ್ಸಸ್ ಆಫ್ ಪಿಂಕ್ ರೀತಿ ಮಾಡಿದ್ದು ಬಿಕಾಸ್ ಅಕ್ಟೋಬರ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಅದನ್ನ ಆಚರಿಸ್ತೀವಿ. ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ ತಿಂಗಳು ಅದಕ್ಕೆ ಮೀಸಲಾಗಿರುತ್ತೆ. ಹಾಗಾಗಿ ಸುಮಾರು ಚಟುವಟಿಕೆಗಳು, ಸುಮಾರು ಕಾರ್ಯಕ್ರಮಗಳು ಸ್ತನ ಕ್ಯಾನ್ಸರ್ ಬಗ್ಗೆ ಇರುತ್ತೆ. ಆದ್ರೆ ಒಂದು ಹೇಳಿದ್ರು ಅವತ್ತು ಆ ವೈದ್ಯ ಯಾರು ಬಂದವರು ಹೇಳಿದ್ರು, ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಈ ನಡುವೆ ಸುಮಾರು ನಾವು ಪುರುಷರಲ್ಲೂ ಸ್ತನ ಕ್ಯಾನ್ಸರ್ದು ಕೇಸಸ್ ತುಂಬಾ ಬಂದಿರೋದ್ರಿಂದ ಅದ್ರ ಬಗ್ಗೆನೂ ನಾವು ಅರಿತ್ಕೋಬೇಕಾಗತ್ತೆ. ನನಗೆ ತಿಳಿದಂಗೆ ಈಗ ನನಗೆ ಗೊತ್ತಿರೋರಲ್ಲಿ 3 ಜನ ಪುರುಷರಿಗೆ ಸ್ತನ ಕ್ಯಾನ್ಸರ್ ಇಂದ ಪೀಡಿತರಾಗಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಮಾಹಿತಿನೂ ಇಲ್ಲ, ಅಷ್ಟೊಂದು ತಿಳಿಯೋದಿಲ್ಲ. ಯಾವಾಗ್ಲೂ ಸ್ತನ ಕ್ಯಾನ್ಸರ್ನ ನಾವು ಬೇರೆ ಮಹಿಳೆಯರ ಮೇಲೆ ಅನ್ಕೊಂಡಿರ್ತೀವಿ. ಬಟ್ ಅದು ಒಂದು ವಿಷಯನ ನಾವು ಸಮುದಾಯದಲ್ಲಿ ಸ್ವಲ್ಪ ಜಾಗರೂಕತೆ ಮೂಡಿಸೋದು ಬಹಳ ಮುಖ್ಯ ಅಂತ ಅನ್ಕೊಂತೀನಿ ನಾನು ಅದ್ರ ಬಗ್ಗೆ. ಮತ್ತೆ ನಮ್ಮ ಧೃತಿ ಸಖಿ ಸಂಘ ಅಷ್ಟೇ ಯಾವಾಗ್ಲೂ ಈ ತರದ ಒಂದು ಚಟುವಟಿಕೆಗಳು ಎಲ್ಲಿದ್ರು ನಮ್ಮ ಸಮುದಾಯದಲ್ಲಿ ನಾವು ಒಂದು ಏನ್ ಹೇಳೋದು, ಸ್ತ್ರೀ ಶಕ್ತಿ, ನಾರಿ ಶಕ್ತಿನ ನಾವು ಹರಡೋದು. ಹಾಡು ಅನ್ನೋದು ಒಂದು ಮಾಧ್ಯಮ ಅಷ್ಟೇ. ಬೇರೆ ತರದಲ್ಲಿ ನಮ್ಮ ಶಕ್ತಿ ಮೀರಿ ನಾವು ಕೊಡೋದಕ್ಕೆ, ನಮ್ಮಿಂದ ಏನ್ ಸಾಧ್ಯವೋ ಅದನ್ನ ಮಾಡೋದಿಕ್ಕೆ ನಾವು ತಯಾರಾಗಿರೋ ಅಂತ ಮಹಿಳೆಯರ ಒಂದು
ಸಂಘ ಅದು ಅಷ್ಟೇ. ಅದ್ರಲ್ಲಿ ಏನು ಯಾವ ಸ್ವಾರ್ಥತೆನೂ ಇಲ್ಲ, ಮತ್ತೆ ಜಡ್ಜ್ಮೆಂಟ್ ಅಲ್ಲ. ಅದಕ್ಕೆ ಹೇಳ್ತಾರೆ ಏನು ಮನೆ ವಿಷಯಗಳಾಗ್ಲಿ ಗಾಸಿಪ್ ಆಗ್ಲಿ ಏನು ಇರೋದಿಲ್ಲ, ಎಲ್ಲಾನು ಬಿಟ್ಟು ಒಂಥರ ಮುಕ್ತವಾಗಿ ಕೂತು 1 ಗಂಟೆ ನಾವು ಮಾತಾಡ್ತೀವಲ್ಲ, ಅದು ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ನನಗೆ ಅವ್ರ ಮನೆ ವಿಚಾರಗಳು ಏನು ಗೊತ್ತಿರಲ್ಲ, ನಾವು ಜಸ್ಟ್ ಒಂಥರ ಒಂದು ಬರೀ ಹಾಡು ಕಲ್ತ್ಕೊಳ್ಳೋದು ಮತ್ತೆ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಸೇರ್ತೀವಲ್ಲ, ಅದು ತುಂಬಾ ಜನಕ್ಕೆ ಬಹಳ ಅದು ಆಸಕ್ತಿ ಮೂಡಿದೆ ಅದ್ರಿಂದ. ಆಮೇಲೆ ನಿಮ್ಮಿಬ್ಬರಿಗೂ ಅಷ್ಟೇ ನಿಮ್ಮ ಪಿಂಕ್ ಸಾರಿ ಹಾಗೂ ಧೃತಿ ಸಖಿ ಸಂಘದ ಅಭಿನಂದನೆಗಳು. ಮತ್ತೆ ನೀವು ಸಮಯ ಮಾಡಿಕೊಂಡು ನಮ್ ಜೊತೆ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ನಮ್ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು. ಇನ್ನೊಂದೇನ್ ಮಾಡೋಣ ಅಂದ್ರೆ, ಇದು ಪಿಂಕ್ ಸಾರಿ ಮತ್ತೆ ಧೃತಿ ಸಖಿ ಸಂಘದ ಕೊಲಾಬ್ರೇಷನ್, ಅದೇ ವಾಯ್ಸಸ್ ಆಫ್ ಪಿಂಕೃತಿ ಅಂತ. ನಾವು ಮುಂದಿನ ವಾರಗಳಲ್ಲಿ ಇಲ್ಲ ಪ್ರತಿ ತಿಂಗಳು ನಿಮ್ಗೆ ಒಂದು ಸೆಗ್ಮೆಂಟ್ ಬೇಕು ಅಂದ್ರೆ, ಒಂದು 10 ನಿಮಿಷನೋ 15 ನಿಮಿಷನೋ ಯಾವ್ದೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬಿಟ್ಟು ಅವೇರ್ನೆಸ್ ಮಾಡ್ಬೇಕು ಅಂದ್ರೆ ಖಂಡಿತ ನಮ್ಮ ಮಾಧ್ಯಮನ ನೀವು ಉಪಯೋಗಿಸಬಹುದು. ಧನ್ಯವಾದ ಮಹೇಶ್. ಬಿಕಾಸ್ ನಾವು we've got very good connections with medical professionals as well. They're very supportive. And that is very important because ಅವ್ರ ತಾನೇ patients ಗೆ first ನೋಡೋದು. So we have collaborated with them on some projects as well. And I think that is very important. So ಅವ್ರು ನಮ್ಮ ಸೆಷನ್ಸ್ ಗೆಲ್ಲ ಅವ್ರು ಬಂದು ನಾವು Q&A ತರ ಇಟ್ಕೊಂಡಿದೀವಿ. ಸೊ ಅವ್ರು ಬಂದು ಅಲ್ಲಿದ್ರೆ, when you go to see your specialist, you just get 5 minutes. But if you come to a pink sari session, you can get 15 minutes. Absolutely. So I think that's another advantage in following pink sari, attending our sessions and learning more. So please, Rekha Thara, if there are any others who want to support pink sari through whatever they want to do, using whatever medium they want to do, we're very happy to work with them. Because I think we can only do this if we all come together and we all unite. And we just make cancer one day a star sign. We may just make cancer a star sign. ಎಂಥ ಅದ್ಭುತವಾದ ದೃಷ್ಟಿ ಮತ್ತು ವಿಷನ್. ನಿಮ್ಮ ಇಬ್ಬರ ಸಂಸ್ಥೆಗಳಿಗೂ ನಮ್ಮ ಸಮುದಾಯಕ್ಕೆ ನೀವು ಮಾಡ್ತಾ ಇರೋ ಸೇವೆಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಕನ್ನಡ ಸಂಘದ ಪ್ರೋಗ್ರಾಮ್ ಇದೆ, ಮರಿಬೇಡಿ. 8ನೇ ತಾರೀಕು ನವೆಂಬರ್ 2025. ಹಾಗೂ ಮುಂದಿನ ವಾರ ಪುಸ್ತಕ ಪರಿಚಯ ಕಾರ್ಯಕ್ರಮ ಇದೆ. ಹಾಗೂ ನಮ್ಮ ಸಿಡ್ನಿ ಕನ್ನಡವಾಣಿಯ ವಾರ್ಷಿಕೋತ್ಸವದ ವಿಶೇಷ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ, ಶ್ರೀಮತಿ ರೇಖಾಕಾಂತ್ ಅವರು ಸಾಹಿತ್ಯ ಹಾಗೂ ಅವರೇ ಹಾಡಿದ ಒಂದು ಹಾಡಿನ ಜೊತೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಓ ಸುಮನಾ, ಓ ಸುಮನಾ, ಓ ಸುಮನಾ, ಓ ಸುಮನಾ, ಸುಂದರ ತೇಜ ನಿನ್ನ ವದನ, ಪ್ರೇರಣೆ ತುಂಬಿದ ಈ ನಯನ. ಓ ಸುಮನಾ, ಓ ಸುಮನಾ. Sumana, good nature. Oh Sumana, oh Sumana. Beautiful faced and glowing you are, bright-eyed, filled with inspiration. Oh Sumana, oh Sumana. Sundara teja ninna vadana, prerani tumbida ee nayana. Oh Sumana, oh Sumana. Oh Sumana, oh Sumana. Clad in a pink sari, you love to celebrate.
with a bright dot bindi on your forehead, enjoying the togetherness. Oh Sumana, oh Sumana. ಗುಲಾಬಿ ರಂಗಿನ ಸೀರೆಯ ನುಡುವೆ, ಸಡಗರದಿಂದಲೇ ಸಂಭ್ರಮ ಪಡುವೆ. ಗುಲಾಬಿ ರಂಗಿನ ಸೀರೆಯ